ಗುಂಡ ಓನಪ್ಪ ಅತ್ತೆ ಎಲ್ಗೋದ್ಲು ಗಿರ್ಜಿಂಬೆ ಅತ್ತೆ ಗಿರ್ಜಿಂಬೆ ಅತ್ತೆ ಕರಿ ಮಾಮ ಎಲ್ಗೋದ ವೈಭವ್ ವೈಭೂ ಎಲ್ಲಾಯ್ತು ವೈಭವ್ ಮಾಮ ಎಲ್ಲೋದ ಮನಿಕೆಂಡ ಅದಕ್ಕೆ ಅವನಿಗೆ ಯಾಕ ನಿದ್ದೆ ರಾತ್ರಿ ಎಲ್ಲ ಕುಸು ಕುಸು ಅಮ್ಮನ ಯಾಕ ಸ್ವಲ್ಪ ಕೆಮ್ಮು ಬೇರೆ ಆಗೈತಿ ಮನಿಕೆಂಬ್ಲ ಬಿಡತ್ತ ಇವನು ಎದ್ದಿದ್ನ ನಾನು ಆಟ ಆಡಿಸ್ತಿದ್ದೆ ಅದಕ್ಕೆ ಕರೆದೆ ಇದನೇನೋ ಮನಿಕೆಂಬ್ದಿಲ್ವೇನೋ ಇನ್ನು ಅಂದ್ಕೊಂಡೆ ಮನಿಕೆಣ್ಣೆ ನಂಗಾರೆ ಮನಿಕೆಂಬ್ಲಿ ಬಿಡು ಒಂದು ಸ್ವಲ್ಪ ಮಾಮ ಪೊಚ್ಚೊಂಡು ಅಂತೀನಿ ನೀನು ಪೊಚ್ಚೊಳಪ್ಪ ಗುಂಡಲಿ ನೀನು ಪೊಚ್ಚೊಳಮ್ಮ ಗುಂಡಪ್ಪ ನೀನು ಪೊಚ್ಚೊಳಪ್ಪ ನೀನು ಕಳಗುಂಡ ಬಂಗಾರಿ ಆರು ನೀನು ಒಯ್ಬು ಪೊಚ್ಚೊಣತೆ ಮಾಮ ಪೊಚ್ಚೊಂಡನಿ ಓಬು ಮಾಮ ಒಯ್ಬು ಮಾಮ ಪೊಚ್ಚಣ್ಣವನೇ ಒಯ್ಬು ಮಾಮ ಬಾ ಅಲ್ಲೋದ್ನಪ್ಪ ಹೆಂಗೆ ನಗ್ತಾನೆ ಗಿರ್ಜಿಂಬೆ ಆಲೇನೆ ಅದಕ್ಕೆ ಆಲೇನೆ 4 ತಿಂಗಳ ಆದ್ನಲ್ಲ ಮಕ್ಕ ಗುರ್ತಿಸ್ತಾನೆ ನೋಡ್ತಾನೆ ನಗದು ಇವಾಗ ಆಲೇನೆ ಸ್ವಲ್ಪ ಕಂಡಿಡಿತಾನೆ ಮೊದಲು ಸುಮ್ಮನಿರಾನೆ ಇವಾಗ ಆಲೆ ಬೆಳಗ್ಸು ತೂರ ಮುತ್ತೂರ ನೋಡೋದು ಎಲ್ಲನ ಯಾತನ ಕೊಟ್ರೆ ಕೈ ಹಿಂಗೆ ಮುಟ್ಟೋದು ಎಲ್ಲ ಗೊತ್ತಾಗುತ್ತೆ ಈಗ ಆಲೇನೆ ಎಲ್ಲ ಗೊತ್ತಾಗುತ್ತೆ ಆಲೇನೆ ಮನುಷ್ಯರ ದೃಷ್ಟಿ ಚೆನ್ನಾಗಿದ್ದಾನೆ ತೂಕ ಎಲ್ಲನ ಸ್ವಲ್ಪ ದಪ್ಪಗಿರೋದಕ್ಕೆ ತೂಕ ಎಲ್ಲ ಚೆನ್ನಾಗಿದ್ದಾನೆ ಹೇಳ್ರಿ ಹೆಂಗ ಸುಮ್ಕಿರ್ತಾನೆ ಮಾರಾಯ ಅದೇ ನಮ್ಮ ಪುಣ್ಯ ನನ್ನ ಮಗ ಜಾಣ ಜಾಣಾರಿ ಜಾಣಾರಿ ಗುಂಡ ಇವನು ಜಾಣ ಅಲ್ಲೇನಪ್ಪ ಜಾಣ ಗುಂಡ ಜಾಣು ಅಯ್ಯೋ ನನ್ಗೇನಪ್ಪ ಬಂತು ಇಂಥದ್ದು ನನ್ನ ಜೀವನ ಏನಪ್ಪ ನಾನಂತೂ ಇರಲ್ಲ ಯಾರು ಮಾಡಿಕೊಂಡು ಸತ್ತು ಬಿಡ್ತೇನೆ ಯಾರೇ ಬೇಕಪ್ಪ ಇಂಥದ್ದು ಅಮ್ಮಂಗೆ ಆಗುತ್ತೆ ನಾನು ಎಷ್ಟೇ ಚೆನ್ನಾಗಿರ್ಬೇಕು ಅಂದ್ಕೊಂಡಂಗೆಲ್ಲ ಗಿರ್ಜಿಂಬೆ ಬಾ ಗಿರ್ಜಿಂಬೆ ನೀನೇನೆ ಹಾಗಳ ಯಾಕೆ ಶೈಲು ಏನಾಯಿತು ಅಲ್ಲ ನಿಮ್ಮ ಅಣ್ಣ ಎಷ್ಟೇ ಚೆನ್ನಾಗಿರ್ಬೇಕು ಅಂದಂಗಲ್ಲ ನಾನು ಹೋದಾಗಿಂದ ಒಂದು ದಿವಸ ನಗ್ನಗ್ತ ಮಾತಾಡಿಲ್ಲ ಏನಿಲ್ಲ ಈಗ ಡ್ರೆಸ್ ಹಾಕಿ ಬೇಡ ಸೀರೆ ಹಾಕಿ ಅಂತ ಈಗ ಸೀರೆ ಹಾಕ್ಯಾಣ ಸುಮ್ಮನೆ ಸಿಟ್ಟಾಗ್ತಿರುತ್ತೆ ಬೈತಿರುತ್ತೆ ನಾನು ಏನು ಮಾಡಲಿ ಹೇಳು ಯಾವಾಗಲೂ ಬೈತಿದ್ರೆ ನಮ್ಮ ಅಮ್ಮನ ಮಾತಾಡ್ಸಂಗಿಲ್ಲ ನನ್ನ ತಂಗಿನ ಮಾತಾಡ್ಸಿಲ್ಲ ಸರಿ ಆಯಿತು ಮಾತಾಡ್ಸಲ್ಲ ಯಾವಾಗಲೂ ಬೈದ್ರೆ ಬೈಸ್ಕೊಂಡು ಹಂಗಿರಾನೆ ಹೇಳು ಈಗ ಒಂದು ದಿವಸನೂ ಚೆನ್ನಾಗಿಲ್ಲ ಸುಮ್ಮನೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂತ ಹೋಗಿರೋದು ಹೆಸ್ರಿಗೆ ಮ್ಯಾಲೆ ನೋಟಕ್ಕಷ್ಟೇ ಮಾತಾಡ್ಸಿರೆ ಹೋಗಿ ಪಕ್ಕ ಕೂಕೊಂಡ್ರೆ ನೀನು ನನ್ನ ಮಗಳ ಕುಕ್ಕಬೇಡ ಅಂತೈತಿ ಮಾತಾಡ್ಸಿರೆ ನೀನು ನನ್ನ ಮಾತಾಡಿಸ್ಬೇಡ ಅಂತೈತಿ ನಿಮ್ಮ ಅಣ್ಣ ಇಷ್ಟ ಇಲ್ಲ ಗಿರ್ಜಿ ನೀನು ಕರ್ಕೊಂಡು ಹೋಗ್ಬಿಟ್ಟೆ ತಾನೆ ನನಗೆ ಹೆಂಗೆ ನೋಡ್ತಾಯ್ತ ಬಾ ಮತ್ತೆ ಹೇಳು ನಿಮ್ಮ ಅಣ್ಣಗೆ ಯಾಕೆ ಏನಾಯಿತು ಯಾಕೆ ಅವಳತೈತಿ ಸೈಲಮ್ಮ ಹೇಳ್ತೀನಿ ಬಿಡು ನೀನು ಅವ್ನು ಹೇಳ್ದಂಗೆ ಕೇಳ್ಕೊಂಡು ಇದ್ರೆ ಮಾತ್ರ ಅವ್ನು ಮನುಷ್ಯ ಅವನಿಲ್ಲಾಂದ್ರೆ ಸಿಟ್ಟು ಮಾಡ್ಕೊಬಿಡ್ತಾನೆ ಅವ್ನು ಹೇಳ್ದಂಗೆ ಕೇಳ್ಬೇಕು ನೀನು ಅಯ್ಯೋ ಕೇಳ್ತೀನಿ ಕಣಮ್ಮ ನಿಮ್ಮ ಅಣ್ಣ ಹೇಳ್ದಂಗೆ ಕೇಳ್ತೀನಿ ಕೇಳಿದ್ರು ಹೆಂಗೆ ಸಿಟ್ಟಾಗ್ತಾನೆ ಹೆಂಗೆ ಬೈತಿರ್ತಾನೆ ನಾವು ಒಂದು ದಿವಸಕ್ಕೂ ಚೆನ್ನಾಗಿಲ್ಲ ಇಷ್ಟು ದಿವಸ ಆಗೈತೆ ಅಲ್ಲ ನೀನು ನಿಮ್ಮ ಅಮ್ಮ ಇನ್ನೂ ನಿನ್ನ ತಂಗಿನೂ ಅವ್ನು ಮಾತಾಡಿಸ್ಬೇಡ ಅಂದಾಗ 2 ದಿನ ಮಾತಾಡಿಸ್ಬಾರ್ದು ಆಮೇಲೆ ಅವನೇ ಚೆನ್ನಾಗಿ ಆಗ್ತಾನೆ ಅವ್ನ ದಾರಿಗೆ ಹೋಗ್ಬೇಕು ನೀನು ನಿನ್ನ ದಾರಿ ಅವ್ನು ಬರೋದಿಲ್ಲ ಅವ್ನಿಗೆ ನಾವು ಹೇಳಿದ್ವಿ ಚೆನ್ನಾಗಿ ಇಟ್ಕೊಂಡು ಹೋಗಪ್ಪ ಅಂತ ನೀನು ಚೆನ್ನಾಗಿರ್ಬೇಕು ಮೈನು ನೀನು ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಅವನು ಚೆನ್ನಾಗಿರ್ತಾನೆ ಫಸ್ಟು ಹೆಂಗೆ ಅಂತ ಹೇಳಿ ನೀನು ಯೋಚನೆ ಮಾಡು ಸ್ವಲ್ಪ ಯೋಚನೆ ಮಾಡ್ದಂಗೆ ಸುಮ್ಮನೆ ಬಂದಿಲ್ಲ ಯಾಕೆ ಕಿಸಿತಾ ಇದೆಯಾ ಮಕ್ಳು ಮನೆಯಾಗ ಹಂಗೆ ಅಳಬೇಡ ಮಕ್ಕಳಿದ್ದಾವೆ ಗಿರ್ಜಿಂಬೆನ್ ಕರ್ಕೊಂಡು ಹೋಗಿ ಅವಳೆ ತಾನೇ ಅವತ್ತು ಹೇಳ್ದಾಳು ಪಾಪ ಹಂಗೆ ಹೆಂಗೆ ಬೈತಾನಲ್ಲಿ ಯಾವಾಗಲೂ ಯಾಕೆ ನಾವು ಗಂಡ ಹೆಂಡ್ತಿ ಇಬ್ಬರು ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ ಯಾವಾಗಲೂ ಈ ಒಂದು ದಿವಸಕ್ಕೂ ಚೆನ್ನಾಗಿಲ್ಲ ಅಂತಾಳೆ ನಾನಿವತ್ತು ತುಂಬ ಆಸೆಗಿದ್ದೆ ನನ್ನ ಗಂಡನ ಹತ್ರ ಚೆನ್ನಾಗಿದೆ ನಾ ಕೂತ್ಕೊಂಡು ನಗ್ನಾಗ್ತಾ ಮಾತಾಡೋಣ ಇಬ್ರು ಅಂತ ಹೇಳಿ ಎಷ್ಟು ಚೆನ್ನಾಗಿ ನಾನು ಬಂದಿದ್ದ ತಕ್ಷಣ ಬಾರಪ್ಪ ಊಟ ಮಾಡು ಅಂತೇಳಿ ಕರೆದು ನೀರು ಕೊಟ್ಟು ಉಣ್ಬಾ ಅಂತಂದರೆ ಉಂಡು ಸುಮ್ಮನೆ ಮನೆಗೆ ಬಿಡ್ತೈತೆ ನನ್ನ ಜೊತೆಗೆ ಮಾತಾಡಲ್ಲ ನಗ್ನಾಗ್ತಾ ಕೂತ್ಕೊಂಡು ಚೆನ್ನಾಗಿರಲ್ಲ ನನ್ನ ಜೊತೆ ಹೆಂಗಾದ್ರೆ ನನ್ನ ಜೀವನ ಹೆಂಗೆ ಹೇಳು ನಮಗೂ ಮಕ್ಳು ಮರಿ ಆಗಬೇಕು ನನಗೂ ಒಂದು ಇವಾಗ ಅಕ್ಕ ಏನು ನೋಡಿದರೆ ನನಗೂ ಇಂಥದೇ ಒಂದು ಮಗು ಆಗಬೇಕು ನನಗೂ ಮಕ್ಳು ಇರಬೇಕು ನೋಡಿ ಮಕ್ಳಂದರೆ ಇಷ್ಟ ನಮ್ಮ ಮನೆಯವ್ರಿಗೆ ಅಂತ ನನಗೂ ಅನಿಸುತ್ತೆ ಆದರೆ ಹಿಂಗೆ ಮಾಡ್ಕೊಂಡಿದ್ರೆ ಹೆಂಗಿರುತ್ತೆ ಹೇಳು ಹೆಂಗಾಗುತ್ತೆ ಹೇಳು ನನಗೆ ಎಷ್ಟು ಬೇಜಾರಾಗ್ತೈತೆ ಎಷ್ಟು ನನಗೆ ನಿಜವಾಗ್ಲೂ ಹೇಳ್ಕೋಬಾರ್ದು ಇವತ್ತು ನಮ್ಮ ಅಣ್ಣ ಅಂತ ಸಿದ್ಲಿಂಗಣ್ಣನ ಮುಂದೆ ಹೇಳ್ಕೊಂತಾ ಇದ್ದೀನಿ ನಮ್ಮ ಅಣ್ಣ ಇದ್ದಂಗೆ ನಮ್ಮ ಸಿದ್ಲಿಂಗಣ್ಣಯ್ಯ ಇವತ್ತು ಒಂದು ದಿವಸಕ್ಕೂ ಇಷ್ಟು ದಿವಸ ಆಗೈತೆ ನಗ್ನಗ್ತಾ ನನ್ನ ಹತ್ರ ಮಾತಾಡಿಲ್ಲ ಸಿದ್ಲಿಂಗಣ್ಣಯ್ಯ ಸುಮ್ಮನಿರತ್ತ ನಾನು ಎಲ್ಲ ಹೇಳ್ತೀನಿ ಗಿರ್ಜಿಂಬೆ ಹೇಳ್ಬಾ ಮೊದಲು ಹೇಳ್ತೀನಿ ನಿಮ್ಮ ಅಣ್ಣಗೆ ಪಿಲ್ ನೋಡಿ ಹಂಗೆ ಗೊಳ್ತೈತೆ ಹಂಗೆ ಗೊಳಬಾರ್ದು ಏನು ಮಕ್ಕಳು ಸುಮ್ಮನಿರಮ್ಮ ಮಕ್ಳ ಮನೆ ಕಣ್ಣೀರು ಹಾಕ್ಬೇಡ ಸುಮ್ಕಿರತ್ತ ಹೋಗ್ಲಿ ನಾನೆಲ್ಲ ಹೇಳ್ತೀನಿ ಸುಮ್ಮನಿರ ನನ್ನ ಮಗುಗೆ ಇಲ್ಲ ಚೆನ್ನಾಗಿ ನೋಡ್ಕೊಳ್ಳಲ್ಲ ನಮ್ಮ ಹುಡುಗಿನ ಅಂತ ಹೇಳ್ತೀನಿ ಯಾಕೆ ಹಂಗೆ ಮಾಡ್ತಾನ ಅವನು
ನೋಡ್ರಿ ನೀವೇನು ನನಗೆ ಅಲ್ಲೇ ಸಾಕಾಗ್ಬಿಟ್ಟೈತಿ ಗಿರ್ಜಿಮೆ. ನಾನು ನೋಡತಕ್ಕ ನೋಡ್ತೀನಿ, ನಾನು ಏನಾನ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ, ನಾನಂತೂ ಇರಲ್ಲ. ಹಿಂಗೆ ಆಗ್ಬಿಟ್ರೆ ಹಿಂಗಾದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಜೀವನನೇ ಬೇಡಪ್ಪ ಅನಿಸುತ್ತೆ ಹಿಂಗೆ ಮಾಡಿದ್ರೆ. ಮುಖ ಹಿಂಗೆ ಮಾಡ್ಕೊಳ್ಳೋದು, ಮಾತಾಡ್ಸಿದ್ರೆ ಮುಖ ಹಿಂಗೆ ಡುಬು 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 ಅಂತಿರುತ್ತೆ. ನಿಮ್ಮ ಅಣ್ಣನ ಮುಖ ಯಾವಾಗಲೂ ಉರಿತಾ ಇರುತ್ತೆ. ಡೂ 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 ಅಂತಿರುತ್ತೆ ಯಾವಾಗ್ಲೂ. ನಗ್ನಗ್ತಾ ಇರೋದೇ ಇಲ್ಲ, ಚೆನ್ನಾಗಿ ಮಾತಾಡ್ಸೋದೇ ಇಲ್ಲ, ನಗ್ನಗ್ತಾ ಇರೋದೇ ಇಲ್ಲ. ಹಂಗಿದ್ರೆ ಹೆಂಗೆ ಸಂತೋಷವಾಗಿರೋಕ್ಕಾಗುತ್ತೆ? ನೀನೇ ಸ್ವಲ್ಪ ಯೋಚನೆ ಮಾಡು, ನೀನೇ ಯೋಚನೆ ಮಾಡಮ್ಮ. ಗೊತ್ತಾಯ್ತು ಶೈಲು, ಅಣ್ಣನ ಜೊತೆ ಹಿಂಗೆ ಮಾತಾಡ್ತೀನಿ. ನೀನು ಹೋಗು, ಹೇಳ್ತೀನಿ ಅಣ್ಣ ಚೆನ್ನಾಗಿರೋ, ಆಗಾಗೈತೆ ಅಂತ. ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು, ಅವ್ನು ಹೇಳ್ದಂಗೆ ಕೇಳಬೇಕು. ನೀನು ಹೇಳ್ತೀನಮ್ಮ, ನಾನು ಹೇಳ್ದಂಗೆ ಕೇಳ್ತೀನಿ. ಇಂಥ ತಿಂಡಿ ಮಾಡು ಅಂದ್ರೆ ಅಂಥದ್ದೇ ಮಾಡ್ತೀನಿ, ಏನು ಬೇಕಾ ಅದನ್ನೇ ಮಾಡ್ತೀನಿ ನಾನು. ಈಗ ಡ್ರೆಸ್ ಹಾಕಿ ಬಿಡ, ಸೀರೆ ಹಾಕಿ ಅಂತ, ಈಗ ಅದಕ್ಕೆ ಸೀರೆನೇ ಹಾಕ್ಕೊಂಡೆ ಇದ್ದೀನಿ ನಾನು. ನೀನು ಏನೋನ ಅವನಂತಾಗೆ ಸಿಟ್ಟು ಬರೋ ಥರ ನಡ್ಕೊಂತೀಯ, ಅದಕ್ಕೇ ಅವ್ನು ಹಂಗೆ ಮಾಡೋದು. ಸುಮ್ಮನೆ ಹಂಗೆ ಮಾಡಲ್ಲ ಯಾರೂ. ನಾವು ಚೆನ್ನಾಗಿದ್ರೆ ಯಾರು ಹಂಗೆ ಮಾಡ್ತಾರೆ ಹೇಳು? ಅದೇ ನಾವು ಒಂದ್ಸತಿ ತಪ್ಪು ಮಾಡಿರೋದಕ್ಕೆ ಎಲ್ಲರೂ ನಮ್ಮನ್ನೇ ಅಂಬೋದು. ನನಗೆ ಎಷ್ಟು ಬೇಜಾರಾಗೈತೆ ಬಿಡ್ರಿ. ಯಾರು ಹೇಳಿದ್ರು ಬರೀ ಹಿಂಗೆ ಮಾತಾಡ್ತೀರ. ನಾವಿದ್ದರೆ ಅಲ್ಲೇ ನನಗೀಗ ನಾನಂತೂ ಇರಲ್ಲ, ನಿಜವಾಗ್ಲೂ ಇರಲ್ಲ. ಅಷ್ಟು ಬೇಜಾರಾಗ್ಬಿಟ್ಟೈತೆ. ನಾನು ಚೆನ್ನಾಗಿರಬೇಕು, ಏನೇನೋ ಚೆನ್ನಾಗಿರ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿರ್ತೀನಿ, ಅದೆಲ್ಲ ಉಲ್ಟಾ ಆಗುತ್ತೆ. ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಈಗ ಬಿಡು ಗಿರ್ಜಿಮ್ಮ, ನಾನಂತೂ ಇರಲ್ಲ. ಹಂಗೆ ಮಾಡ್ಬೇಡ ಬಿಡು, ಹೇಳ್ತೀನಿ ನಾನೆಲ್ಲನ ಅಣ್ಣಗೆ. ಅಣ್ಣ ಚೆನ್ನಾಗಿ ಇಟ್ಕೊಂಡು ಹೋಗೋ, ಒಂದ್ಸತಿ ಆಗಿರೋದು ಅದನ್ನೇ ಮನಸ್ಸಿನಾಗ ಇಕ್ಕಬೇಡ ಅಂತ ಹೇಳ್ತೀನಿ. ಅಲ್ಲಿದ್ದು ಮರಿಬೇಕು, ಹೋಗ್ಬೇಕಪ್ಪ, ಮುಂದೆ ಜೀವನನ ನೋಡ್ಕೋಬೇಕು. ಅದನ್ನೇ ಸಾಧಿಸ್ಕೊಂಡಿದ್ರೆ ಆಗುತ್ತಾ? ಅದೇ ಮತ್ತೆ ಅದನ್ನೇ ಸಾಧಿಸ್ಕೊಂಡಿದ್ರೆ ಆಗಲ್ಲ. ಅದೇನೈತೆ ಅದನ್ನು ಮಾಡ್ಕೊಂತ ಹೋಗ್ಬೇಕು. ಅದು ಹೆಂಗೆ ನಡೀತೈತೆ ಹಂಗೆ. ಅವನು ಒಳ್ಳೆನಲ್ಲ ಹೇಳು. ಅವ್ನಿಗೆ ಯಾವಾಗ್ಲೂ ಬೈತಿರ್ತಾನೆ, ಅಲ್ಲಿಗೋಗ್ಬೇಡ ಇಲ್ಲಿಗೋಗ್ಬೇಡ, ಹಂಗೆ ಮಾಡಬೇಡ, ಹಿಂಗೆ ಕುಕ್ಕಬೇಡ, ಹಂಗೆ ನಿಂತ್ಕೋಬೇಡ. ಕೇಳ್ತಾರಮ್ಮ ಇಷ್ಟೊಂದಲ್ಲ. ಏನೋ ಆ ಹುಡುಗಿನ ಕೈಗೊಂಬೆ ಆಡಿಸ್ದಂಗೆ ಆಡಿಸ್ತಾನೆ. ಗೊಂಬೆ ಕೀ ಕೊಟ್ಟರೆ ಆಡುತ್ತಲ್ಲ, ಆಗ ಹಂಗೆ ಆಡಿಸ್ತಾನೆ ಹುಡುಗಿನ. ಪಾಪ ಹಂಗೆ ಆಡಬಾರ್ದು. ಎಷ್ಟು ಬೇಜಾರ ಮಾಡ್ಕೊಂಡಳು ಅವಳು. ನಾನು ಇರೋದಿಲ್ಲ, ನಾನು ಬಿಡಮ್ಮ ಬಾ ಏಳು ಗಿರ್ಜಿಂಬಿಗಂತ ಕರ್ಕೊಂಬಂದು. ನಿಮ್ಮ ಅಣ್ಣಯ್ಯ ಏನೇ ಅಂದರೆ ಹಂಗೆ ಮಾತಾಡ್ತಾನೆ ಕಾಣಿ. ಗಿರ್ಜಿಂಬಿ ಏಳೆ ನಿಮ್ಮ ಅಣ್ಣಯ್ಯ ಒಂದೀಟ. ಪಾಪ ಅವಳು ಹೆಂಗೆ ಇದ್ದಾಳೆ, ಮನೆಯೊಳಗೆ ಗೊತ್ತೇನೋ ಬಾಳೆನೋ ಮಾಡ್ಕೊಂಡು ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ಕರ್ಕೊಂಡೋಗಿ ಬಿಟ್ಟಾಳೆ. ನೀನೇನಿ ಚೆನ್ನಾಗಿರ್ಲಿ ಅಂತ ಹೇಳ್ಬೇಕು. ಇವತ್ತು ಹೇಳಿಲ್ಲ ಅಂದ್ರೆ ಆಗಲ್ಲ. ನೀನು ಹೇಳ್ಬೇಕು ನಿಮ್ಮ ಅಣ್ಣಗೆ, ಹಿಂಗಲ್ಲ ಅಂದರೆ ಹಿಂಗೆ ಅಂತ. ಹೇಳ್ತಾರೆ ಯಾಕಲ್ಲ ತಕ, ಅವ್ರೂ ಕೇಳ್ದಿಲ್ದಾರ ಏನು ಮಾಡ್ತೀಯ? ಬರ್ತೀನಿ ನಡಿ, ಹೇಳ್ತೀನಿ ನಾನೆಲ್ಲನ. ಮಾತಾಡ್ತೀನಿ ಅಣ್ಣನ ಹತ್ರ, ಮಾತಾಡ್ತೀನಿ ನಡಿ. ಯಾಕಣ್ಣ ಹಿಂಗೆ ಮಾಡ್ತೀಯ ಅಂತ ಹೇಳಿ. ಈಗ ಒಂದು ಸತಿ ಈಗ ಗಂಡ ಹೆಂಡತಿ ಮಧ್ಯೆ ಬಿರ್ಕೊಂಬೋದು ಬಂದರೆ ಹಿಂಗೆ ನೋಡು. ಅದಕ್ಕೆ ಮತ್ತೆ ನೀವು ನೋಡ್ಕೋಬೇಕು. ಬರುತ್ತೆ ಜಗಳ, ಗಂಡ ಹೆಂಡತಿ ಮಧ್ಯೆ ಜಗಳ ಬರಲ್ಲ ಅಂತಲ್ಲ, ಅದನ್ನೇ ದೊಡ್ಡದಂಗೆ ಮಾಡಬಾರ್ದು. ನಾವು ನನ್ನ ಗಂಡನೂ ಗುದ್ದಾಡ್ತೀವಪ್ಪ. ಬೆಳಗ್ಗೆ ಬಾಯ್ ಮಾಡೀವಿ, ಈಗ ನಾನು ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಅವನು ಮಾತಾಡಿಸ್ಬೇಕು. ಹಿಂಗೆ ಮಾಡಬಾರ್ದು. ಹಿಂಗೆ ಮಾಡಿದರೆ ಅಂಥವ್ರಿಗೂ ಬೇಜಾರು. ನನಗೇನು ಯಪ್ಪನ ಸಣ್ಣ ಮಾತಾಡಿಸ್ಲಿಲ್ಲ ಅಂದ್ರೆ ನನಗೆ ಬೋಲ್ ಬೇಜಾರಾದಂಗೆ ಆಗುತ್ತೆ. ನೋಡಪ್ಪ ಮಾತಾಡಿಸ್ಲಿಲ್ಲ ಅಂತೇಳಿ ಅದಾಗ ನಾವಿಬ್ಬರಳು ಪರದಾಡೀವಿ. ತಿರ್ಗಾ ಆ ಯಪ್ಪನೆ ಬಂದು ಇನ್ನೊಂದು ಸಣ್ಣಕ್ಕೆ ಗಿರ್ಜಿಂಬೆ ಅಂಬುತ್ತೆ. ನಾನು ಇನ್ನೊಂದು ಸಣ್ಣಕ್ಕೆ ಬಾರಪ್ಪ ಅಂತೀನಿ, ಬಸಿಲಿಂಗಮ್ಮ ಅಂತೀನಿ. ಹೆಂಗೆ ಇಬ್ಬರಳು ಹೊಂದಾಣಿಕೆಯಿಂದ ಚೆನ್ನಾಗಿದ್ರೇನೆ ನಾವೇನಿಲ್ಲ ಈಗ ಗುದ್ದಾಡಿದ್ರೆ ಈಗ ಚೆನ್ನಾಗಿ ಆಗ್ತೀವಿ. ನನಗೆ ಅಷ್ಟೇ ಟೆನ್ಷನ್ ಆಗುತ್ತೆ, ನಿನ್ನಷ್ಟೇ ಟೆನ್ಷನ್ ಆಗುತ್ತೆ ನನಗೂ. ಏನಾನ ಸಿದ್ಲಿಂಗಮ್ಮ ಮಾತಾಡಿಸ್ಲಿಲ್ಲ ಅಂದ್ರೆ ನಿಮ್ಮ ಸಿದ್ಲಿಂಗಣ್ಣಯ್ಯ ಏನೋ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಜಗಳ ಮಾಡಿದರೆ ಎಷ್ಟು ಬೇಜಾರಾಗುತ್ತೆ. ನನಗೂ ನಾವು ತುಂಬಕ್ಕೆ ಸರ್ ಬರಲ್ಲ, ಏನಿಲ್ಲ ಹಂಗೆ ಅನ್ಸೋದು. ಸುಮ್ಮನೆ ನಾನೆಲ್ಲ ಹೇಳ್ತೀನಿ ಅಣ್ಣಗೆ, ಹೇಳ್ತೀನಿ. ಏನು ಬೇಜಾರಾಗ್ಬಿಡು, ಸುಮ್ಮನಿರು. ಮತ್ತೆ ಏನೋ ಮಾಡಬೇಕಿಲ್ಲ ಅಂದ್ರೆ ಇವ್ರ ತಂಗಿನ ಏನೋ ಮದುವೆ ಮಾಡಿ ಅಕ್ಕ ತಂಗಿರು ಇಬ್ಬರು ಒಂದಾಗಿ ಇರ್ತಾರೆ. ಈಗಳಪ್ಪ ಅವ್ರ ತಂಗಿ ಇದ್ದಾಳೆ ಅಂತ ಕೇಳ್ತಾಳೆ ಎಂಬುದೊಂದು ಭಯ ಇರುತ್ತೆ. ಏನೋ ಒಂದು ಮಾಡಬೇಕು. ಏನೋ ಒಂದು ಮಾಡಿದರೆ ಅವಳಿಗೆ ಒಂಥರ ಧೈರ್ಯ ಇಲ್ಲ, ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಅಲ್ಲ ಯಾರಿಗೇನೇ ಹೇಳಿ ತಂಗಿನಂತೂ ಮದುವೆ ಮಾಡ್ಕೊಂಬಲ್ ಬಿಡು. ತಂಗಿನ ಮಾತ್ರ ಮದುವೆ ಮಾಡ್ಕೊಂಬೋದೆಲ್ಲ ಇಲ್ಲ, ಆಗೋದು ಇಲ್ಲ. ನಮ್ಮ ಮನೇಲಿ ಅಣ್ಣ ಹಂಗೆಲ್ಲ ಇದ್ರೆ ಏನು ತೆಗ್ದಾಕ್ಬಿಡು ನಿನ್ನ ಮನಸ್ಸಿಂದ, ಅದು ಆಗೋದಿಲ್ಲ. ಶೈಲು ನಾವಂತೂ ಮದುವೆ ಮಾಡ್ಕೊಂಬಲ್ಲ, ಇರೋದು ಹೇಳ್ತೀವಿ ನಿನ್ನ ತಂಗಿನ. ಅಯ್ಯೋ ನನ್ನ ಬಾಳೆ ನೆಟ್ಗಿಲ್ಲ, ನನ್ನ ತಂಗಿದೀನಿ ಏನು ನೋಡೋಣ ಹೇಳು, ನನ್ನ ಬಾಳೆಯೇ ಸರಿ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಶೈಲು ಹೊಳ್ತಾ ಬಂದವಳೆ, ನಿಮ್ಮ ಅಣ್ಣ ಚೆನ್ನಾಗಿಲ್ಲ ಹೇಳು ಬಾ ಅಂತ. ಹೋಗಿ ನಮ್ಗಂತೂ ಇವ್ರದ್ದೇ ನೋಡೋದಾಯ್ತು ಬರೀ. ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಅಂದರೆ ಹಿಂಗೆ ಇವಾಗ ಒಂಥರ ಒಂದು ಸತಿ ಎಂಬುದು ಜಗಳ ಅನ್ಬೋದು ಬಂತು ಅಂದರೆ ನೋಡ್ರಿ ಯಾವ ರೀತಿ ಆಗುತ್ತೆ ಅಂತ. ನಮ್ಮ ಅಣ್ಣ ಅಂತ ಒಂದೀಟ್ ಅದೇ ಆಗ್ಬಿಟ್ರೆ ಅದೇ ಮನಸ್ಸನ್ನ ಇಕ್ಕೊಂಡು ಅದನ್ನೇ ಜಗಳ ಮಾಡ್ತಾ ಇರ್ತಾನೆ, ಕೊರಿತಾ ಇರ್ತಾನೆ. ಒಂಥರ ಗುಂಗರ ಇದ್ದಂಗೆ ಕೊರಿತಾ ಇರ್ತಾನೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.